ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ನಿಫ್ಟಿ 50 ಪಿ ರೇಷಿಯೋ ಚಾರ್ಟ್ ನ ನಾವು ಚೆಕ್ ಮಾಡೋಣ. ಸೊ ಫಸ್ಟ್ ಪಿ ರೇಷಿಯೋ ಏನು ಅಂತ ನಾವು ಅದನ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪಿಇ ಅಂತಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ಅಂತಂದ್ರೆ, ಎಕ್ಸಾಂಪಲ್ ನಾವು ಆಡು ಭಾಷೆದಲ್ಲಿ ಹೇಳ್ಬೇಕು ಅಂತಂದ್ರೆ, ನಾವು ₹1 ದುಡಿಯೋದಿಕ್ಕೆ ಎಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ರುಪೀಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದೆ ಪಿಇ ರೇಷಿಯೋ. ಯಾವಾಗ್ಲೂ ನಮ್ಗೆ ಪಿಇ ರೇಷಿಯೋ ಕಮ್ಮಿ ಇರಬೇಕು ಅಂತಂದ್ರೆ, ನಾವು ₹1 ದುಡಿಯೋದಿಕ್ಕೆ ₹100 ಆಗ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ ಎ ಹೈ ಪ್ರೈಸ್. ಅದೇ ರೀತಿ ನಾವು ಕಂಪ್ಯಾರಿಸನ್ ಟು ಕಂಪ್ನಿ, ಅದರ್ ಕಂಪ್ನಿ ₹1 ದುಡಿಯೋದಿಕ್ಕೆ ನಾವು ₹20 ಆಗ್ತಾ ಇದೀವಿ ಅಂತಂದ್ರೆ, ನಾವು ಆ ₹100ದಿಂದ ಅಂದ್ರೆ 5 ಪಟ್ಟನ್ನ ₹5 ನಾವು ದುಡಿಬಹುದು ಒಂದು ಕಂಪ್ನಿಯಲ್ಲಿ. ನಾವೇನಾದ್ರೂ ಪಿ ರೇಷಿಯೋ ಕಮ್ಮಿ ಇದೆ ಅಂತಂದ್ರೆ, ಅಂದ್ರೆ ₹20 ಹಾಕಿದ್ರೆ ₹1 ದುಡಿತೀವಿ ಒಂದು ಕಂಪ್ನಿಯಲ್ಲಿ, ಒಂದು ಎ ಕಂಪ್ನಿಯಲ್ಲಿ. ಅದೇ ಬಿ ಕಂಪ್ನಿಯಲ್ಲಿ ₹100 ಹಾಕಿದ್ರೆ ನಮ್ಗೆ ₹1 ದುಡಿತೀವಿ. ಸೊ ಯಾವ್ದು ಬೆಟರ್ ಅಂತ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಗೆ ಎ ಕಂಪ್ನಿ ಇಸ್ ಬೆಟರ್, ಬಿಕಾಸ್ ನಮ್ಗೆ ಇನ್ವೆಸ್ಟ್ಮೆಂಟ್ ಅದನ್ನ ಕಮ್ಮಿ ಕೇಳ್ತಾ ಇದೆ, ಸೊ ನಮ್ಗೆ ಅರ್ನಿಂಗ್ಸ್ ಮಾಡೋದಕ್ಕೆ. ಅದೇ ನಾವು ಎಕ್ಸಾಂಪಲ್ ಇವಾಗ ಪಿಇ ರೇಷಿಯೋ ಅಂದ್ರೆ ನಿಫ್ಟಿ 50 ಒಳಗಡೆ ಇರೋ 50 ಸ್ಟಾಕ್ಸ್, ನಿಫ್ಟಿ 50 ಇಂಡೆಕ್ಸ್ ನಮ್ಗೆ ಪಿ ರೇಷಿಯೋ ಎಷ್ಟಿದೆ ಅಂತ ನಾವು ಚೆಕ್ ಮಾಡೋಣ. ಯಾವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಕಮ್ಮಿ ಇರಬೇಕು. ಪಿ ರೇಷಿಯೋ ಯಾವಾಗ್ಲೂ ಕಮ್ಮಿ ಇದ್ದಾಗ ಮಾತ್ರ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಟ್ ಇಸ್ ಅ ರೈಟ್ ಟೈಮ್ ಅಂತ ಅರ್ಥ. ಅಂದ್ರೆ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಟ್ ಇಸ್ ಅ ರೈಟ್ ಟೈಮ್ ಅಂತ ಈ ಚಾರ್ಟ್ ಅಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ, ಈ ಕಡೆ ಇಯರ್ಸ್ ಇದೆ, ಇಲ್ಲಿ ನಮ್ಗೆ ಮಂತ್ಲಿ ತೋರಿಸ್ತಾ ಇದೆ, ಅಂಡ್ ಆಲ್ಸೋ ಒಳಗಡೆ ಯಾವ ಮಂತ್ ಅಲ್ಲಿ ಎಷ್ಟು ಪಿ ರೇಷಿಯೋ ಇದೆ ನಿಫ್ಟಿ 50 ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಾವು 2024 ಇಂದ ಇವಾಗ ಡೇಟಾ ನೋಡ್ತಾ ಇದೀವಿ. ಸೊ ಅಪ್ ಟು ನಮ್ಗೆ 2000 ಇಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಯಾವಾಗ್ಲೂ ಹೇಳೋದೇನು ಅಂತಂದ್ರೆ, ಪಿ ರೇಷಿಯೋ ಕಮ್ಮಿ ಇದೆ ಅಂತಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಟ್ ಇಸ್ ಅ ರೈಟ್ ಆಪರ್ಚುನಿಟಿ ಅಂತ ಅರ್ಥ. ಸೊ ಇಲ್ಲಿ ನಾವು ನೋಡ್ಬೋದು ಕಮ್ಮಿ ಯಾವ್ದು ಪಿಇ ಇದೆ ಅಂದ್ರೆ 2003 ಅಲ್ಲಿ ನಮ್ಗೆ ಮೇ ಮಂತ್ ಅಲ್ಲಿ ನಮ್ಗೆ 11.15 ಅಂತ ಪಿ ರೇಷಿಯೋ ಚಾರ್ಟ್ ತೋರಿಸ್ತಾ ಇದೆ. ಅಂದ್ರೆ ಈ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇಟ್ ಇಸ್ ಅ ರೈಟ್ ಟೈಮ್, ಅಂದ್ರೆ ತುಂಬಾ ಕಡಿಮೆ ಪಿಇ ಇದೆ ಅಂತ ಅರ್ಥ. ಅದೇ ರೀತಿ ಹೈ ಪಿಇ ಎಲ್ಲಿದೆ ಅಂತಂದ್ರೆ ನಮ್ಗೆ 2021 ಅಂದ್ರೆ ಆಲ್ಮೋಸ್ಟ್ ಕೊರೋನಾ ಆದ್ಮೇಲೆ 2021 ಅಲ್ಲಿ ಹೈಯೆಸ್ಟ್ ನಮ್ಗೆ ಫೆಬ್ರವರಿ ಮಂತ್ ಅಲ್ಲಿ 40.80 ಇದೆ. ಅಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಇಟ್ ಇಸ್ ನಾಟ್ ರೈಟ್ ಟೈಮ್ ಟು, ಅಂದ್ರೆ ಪೀಕ್ ಅಲ್ಲಿ ಹೋಗಿದೆ ಆ ಮಂತ್. ಅಂದ್ರೆ ಆ ಟೈಮ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಕಂಪ್ನಿ ಫಾಲ್ ಆಗಿ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಗೆ ರಿಟರ್ನ್ಸ್ ಕಮ್ಮಿ ಕೊಡುತ್ತೆ. ಯಾವಾಗ ನಮ್ಗೆ ಪಿಇ ಕಮ್ಮಿ ಇರುತ್ತಲ್ಲ ಆ ಟೈಮ್ ಅಲ್ಲಿ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇಲ್ಲಿ ನೀವು ಕೊರೋನಾದಲ್ಲಿ ನೋಡ್ತಾ ಇರ್ಬೋದು 2020 ಡೇಟಾ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ನಮ್ಗೆ ಏಪ್ರಿಲ್ ಮಂತ್ ಅಲ್ಲಿ 20.38 ಇದೆ. ಅಂದ್ರೆ 20.38 ಅಂತಂದ್ರೆ ಈ ಟೈಮ್ ಅಲ್ಲಿ ನಿಮ್ಗೆ ಒಳ್ಳೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ, ಅಲ್ಲಿಂದ ಫಾಲ್ ಆಗಿತ್ತು 27.96 ಇಂದ ಫಾಲ್ ಆಗಿತ್ತು. ಪ್ರೀವಿಯಸ್ಲಿ ನೋಡಿ 2019 ಅಲ್ಲಿ ಡಿಸೆಂಬರ್ ಅಲ್ಲಿ 28.18 ಇದೆ, ಅಂದ್ರೆ ಹೈಯೆಸ್ಟ್ ಇದೆ. ಅದಾದ್ಮೇಲೆ ಜಾನ್ವರಿಯಿಂದ ಏನಾಯ್ತು, ಕೊರೋನಾ ಶುರು ಆಯ್ತು, ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಮಾರ್ಚ್ ಮಂತ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಕೊರೋನಾ ಅಂತ 21.38, ಅದಾದ್ಮೇಲೆ 20.38. ಸೊ ಆಲ್ಮೋಸ್ಟ್ ಕಮ್ಮಿ ಆಯ್ತು. ಸೊ ಅಲ್ಲಿ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ಅಂತಂದ್ರೆ, ಸೊ ನೋಡಿ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಂತ್ಸ್, ಅಂದ್ರೆ ವಿತ್ ಇನ್ ಫ್ಯೂ ಮಂತ್ಸ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಪಿ ರೇಷಿಯೋ ಮೇಲೆ ಹೋಗಿದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಪಿ ರೇಷಿಯೋ ಮೇಲೆ ಹೋಗ್ತಾ ಇದೆ, ಅಂದ್ರೆ ನಿಮ್ಮ ರಿಟರ್ನ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಅರ್ಥ. ಸೊ ಎಲ್ಲಿ ತನಕ ಅಂತಂದ್ರೆ 40.8, ಅಂದ್ರೆ ಈ ಟೈಮ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಕರೆಕ್ಟ್ ಅಲ್ಲ. ಸೊ ಪೀಕ್ ಅಲ್ಲಿ ಹೋಗಿದೆ, ಯು ಕ್ಯಾನ್ ಸೆಲ್ ಇಟ್. ತುಂಬಾ ಹೈಯೆಸ್ಟ್ ಹೋಗಿದೆ ಅಂತಂದ್ರೆ ಅಲ್ಲಿ ನೀವು ಸೆಲ್ ಮಾಡಬಹುದು. ಮತ್ತೆ ಯಾವಾಗ ಪಿ ರೇಷಿಯೋ ಕಮ್ಮಿ ಬರುತ್ತೆ ಅವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇವಾಗ ನೀವು ಕರೆಂಟ್ ಸಿನಾರಿಯೋ ನೋಡ್ತಾ ಇದ್ರೆ 2024 ಅಲ್ಲಿ ನಮ್ಗೆ ನವೆಂಬರ್ ಅಲ್ಲಿ 21.65 ಅಂತ ತೋರಿಸ್ತಾ ಇದೆ. ಅಂದ್ರೆ ಅಕ್ಟೋಬರ್ ಅಲ್ಲಿ 23.24 ಇತ್ತು, ಸೆಪ್ಟೆಂಬರ್ ಅಲ್ಲಿ 24.26 ಇತ್ತು. ಸೊ ಅಲ್ಲಿಂದ ನಮ್ಗೆ ಡಿಕ್ರೀಸ್ ಆಗಿ ಇವಾಗ 21.65 ಇದೆ. ಸೊ ಅಂದ್ರೆ 20ಕ್ಕೂ ಬರೋ ಚಾನ್ಸಸ್ ಇರ್ಬೋದು, ಬಟ್ 21.65 ಇದೆ. ಅದೇ ನೀವು ಕರೋನಾದಲ್ಲಿ ನೀವು ನೋಡ್ತಾ ಇದ್ರೆ 21.38 ಇದೆ. ಅಂದ್ರೆ ಸ್ವಲ್ಪ ಸ್ಲೈಟ್ಲಿ ಡಿಫರೆನ್ಸ್ ಇದೆ. ಇನ್ನೂ ಏನಾದ್ರು ಡಿಸೆಂಬರ್ ಮಂತ್ ಅಲ್ಲಿ 20 ಏನಾದ್ರು ಬಂತು ಅಂತಂದ್ರೆ ಇಟ್ ಇಸ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್. ಅಂದ್ರೆ ತುಂಬಾ ಕಂಪ್ನೀಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾರತ್ತಾದ್ರೂ ಬಲ್ಕ್ ಅಮೌಂಟ್ ಇತ್ತು,
ಯಾರ ಹತ್ರ ಅದು ಯೂಸ್ ಅಮೌಂಟ್ ಇತ್ತು ಎಫ್ ಡಿ ಅಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಇನ್ ದ ರೈಟ್ ಕಂಪ್ನೀಸ್. ಸೊ ನಿಫ್ಟಿ 50 ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಓಕೆ. ಸೊ ಇದರಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಾದ್ರೂ ಬೇಕಾದ್ರೆ ಈ ಲಿಂಕ್ ಕ್ಲಿಕ್ ಮಾಡಿ ನೀವು ಇದನ್ನ ಬಗ್ಗೆ ನೋಡ್ಕೋಬಹುದು. ಪಿ ರೇಷಿಯೋ ಎಷ್ಟಿದೆ ಇವಾಗ ಕರೆಂಟ್ ಸಿಚುವೇಶನ್, ಪ್ರತಿ ತಿಂಗಳನ್ನು ಕೂಡ ನೀವು ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರು ಪಿ ಕಮ್ಮಿ ಇದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಪಿ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿಗೆ ನೀವು ಬೇಕಾದ್ರೆ ಎಕ್ಸಿಟ್ ಮಾಡಬಹುದು. 40 ಹೈಯೆಸ್ಟ್ ಬಂದಿರೋದ್ರಿಂದ ಆ 40ಗೆ ಮತ್ತೆ ಇನ್ನೊಂದ್ಸತಿ ಏನಾದ್ರು ಬಂದ್ರೆ ಫ್ಯೂ ಇಯರ್ಸ್ ಅಲ್ಲಿ ಎಕ್ಸಿಟ್ ಮಾಡಬಹುದು. ಮತ್ತೆ ಯಾವಾಗ 20 ಬರುತ್ತೆ 21 ಬರುತ್ತೆ, ಇಟ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ನಮ್ಗೆ ಈ ಪಿ ರೇಷಿಯೋ ಇಂದ ಗೊತ್ತಾಗ್ತದೆ. ಇದು ನಮ್ಗೆ ನಿಫ್ಟಿ 50 ಪಿ ರೇಷಿಯೋ ಚಾರ್ಟ್. ಓಕೆ, ಸೊ ಈ ಟಾಪಿಕ್ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾವ್ದೆಲ್ಲ ಹೊಸ ಟಾಪಿಕ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಹಾಕಿ, ಹಾಗೆ ಮತ್ತೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.